ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಎಷ್ಟೊಂದು ದಿನ ಆದಮೇಲೆ ಬ್ಲಾಗ್ ಮಾಡ್ತಾಯಿದ್ದೀನಿ. ಈಗ 3 ತಿಂಗಳೇನೋ ಆಯಿತು ನಾವು ಬ್ಲಾಗೇ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ತಲೆ ಸ್ಟ್ರೆಸ್ಸು ಏನೋ ಬೇಜಾರಿದ್ದರೆ ಬ್ಲಾಗ್ ಮಾಡೋಕ್ಕಾಗಲ್ಲ. ಹಾಗಾಗಿ ಬಿಟ್ಟೇ ಬಿಡ್ತೀವಿ ಅಂತಾರಲ್ಲ, ಅದೇ ಥರ ನಾನು ಬಿಟ್ಬಿಟ್ಟಿದ್ದೆ, ಮಾಡೇ ಇಲ್ಲ. ಎಷ್ಟೊಂದು ದಿನ ಆದಮೇಲೆ ಬ್ಲಾಗ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಗಣೇಶ ನಮ್ಮ ವಿಘ್ನ ವಿನಾಶಕ, ಎಲ್ಲ ನಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಲಿ ಅಂತ ಕೇಳ್ಕೊತೀನಿ. ಬನ್ನಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ನೋಡೋಣ. ನಾವೇನು ಗಣೇಶನ ಕುಂದಿರ್ಸಲ್ಲ, ಮನೆಯಲ್ಲಿರೋ ಗಣೇಶನಿಗೆ ಪೂಜೆ ಮಾಡ್ತೀವಿ, ಹಣ್ಣು ಎಲ್ಲ ಹೋಳ್ಗೆ ಅದನ್ನೆಲ್ಲ ಮಾಡಿ. ಬನ್ನಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ನೋಡೋಣ. ಬನ್ನಿ ಗೈಸ್, ಅಡುಗೆ ಎಲ್ಲಿಗೆ ಬಂದಿದೆ ನೋಡೋಣ. ಬ್ಯಾಳಿ ಕುಚ್ಚಕ್ಕಿಟ್ಟಿದ್ದೀನಿ, ನಂಗೆ ಚಹಾ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಕಡಲೆಕಾಳು ಕುದಿಯಕ್ಕಿಟ್ಟಿದ್ದೀನಿ, ಹಾಲು ರೆಡಿ ಮಾಡಿದ್ದು. ನಡಿ ಹಾಲು ಕುಡ್ದು ನಡಿ. ಸಾವ್ಕಾಸೋಯ ನಾವು ಗಣೇಶನ ಹಬ್ಬ ಹೇಗೆ ಆಚರಣೆ ಮಾಡ್ತೀವಿ ಅಂದರೆ, ನಮ್ಮ ಮನೆಯಲ್ಲಿ ಗಣೇಶನ ತಂದಿಡೋದಿಲ್ಲ, ಮೊದಲಿಂದನೂ ಅದು ವಾಡಿಕೆ ಇಲ್ಲ. ಮನೆಯಲ್ಲಿರೋ ಗಣೇಶನೇ ನಾವು ಪೂಜೆ ಮಾಡೋದು. ಸೇಮ್ ಗಣೇಶನ ತಂದಾಗ ಯಾವ ಥರ ಪೂಜೆ ಮಾಡ್ತೀವಿ ನೋಡಿ, ಹೂವು ಹಣ್ಣು ಕಾಯಿ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಅದೇ ಥರ ಹೂವು ಹಣ್ಣು ಕಾಯಿ ಮಾಲೆ ಆಮೇಲೆ ಮೋದಕ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ. ನಮ್ಮ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತಲ್ಲ, ಹಾಗಾಗಿ ಇನ್ನು ಪೂಜೆ ಸ್ಟಾರ್ಟ್ ಮಾಡಿದ್ದೀವಿ. ನೋಡಿ ನಮ್ಮನೆ ಮುದ್ದು ಗಣೇಶ ಹೇಗೆ ಕಾಣ್ತಾ ಇದ್ದಾನೆ. 2 ಗಣೇಶ ಇಟ್ಟಿದ್ದೀವಿ. ಒಂದು ನಮ್ಮನೆ ಓಪನಿಂಗ್ ಆಯ್ತಲ್ಲ, ಆವಾಗ ಅಮ್ಮ ತಂದು ಕೊಟ್ಟಿದ್ದು. ಅಂದರೆ ಏನಾದರೂ ಬೆಡಿ ವಸ್ತು ಕೊಡ್ತಾರೆ ಅಂತಾರಲ್ಲ, ಹಾಗಾಗಿ ಅಮ್ಮ ತಂದು ಕೊಟ್ಟಿದ್ದು. ಇದು ಆರತಿ ಮಾಡ್ತಾಯಿದ್ದೀವಿ. ಹೇಗಿತ್ತು ಕಮೆಂಟ್ ಮಾಡಿ ಗೈಸ್. ನೀವು ಇದೇ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನಮ್ಮ ಮನೆಯಲ್ಲಿ ಮೊದಲಿಂದನೂ ಮಾಡ್ಕೊಂಬಂದಿರೋದ್ರಿಂದ ನಾವು ಇದನ್ನ ಮುಂದೆ ಪಾಲನೆ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಈಗ ನೈವೇದ್ಯ ಅರ್ಪಣೆ ಮಾಡ್ತಾಯಿದ್ದೀವಿ. ನಾವು 5 ಎಡೆ ಹಿಡಿತೀವಿ ಈಗ. 5 ನೈವೇದ್ಯ ಕೊಡೋದು. ಒಂದು ಮಂದೇವರಿಗೆ, ಒಂದು ಗಣೇಶಗೆ, ಒಂದು ತುಳಸಿಗೆ, ಒಂದು ಬಾಗಿಲಿಗೆ, ಒಂದು ಆಕಳಕ್ಕೆ 5 ಎಡೆ ಹಿಡಿತೀವಿ. ಮೊದಲಿನ ಇಲ್ಲ 2 ಹಿಡಿಬೇಕು, ಇಲ್ಲ 5 ಹಿಡಿಬೇಕು. ನಾವು 5 ಫಸ್ಟ್ ಮನೆ ಆದಮೇಲೆ ಬಂದಿರೋ ಹಬ್ಬ ಗಣೇಶನ ಹಬ್ಬನಾಗ, ಹಾಗಾಗಿ ನಾವು 5 ಎಡೆ ಹಿಡಿತೀವಿ. ಈ ಥರ ನಿಮ್ಮ ಸೈಡು ಮಾಡ್ತೀವಿ. ಆತು ಈ ವ್ಲಾಗ್ನ ಹೀಗೆ ಎಂಡ್ ಮಾಡ್ತೀನಿ. ನನ್ನ ವ್ಲಾಗ್ ನನಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಅಡುಗೆಗೆ ನಾನು ಏನೇನು ಮಾಡಿದ್ದೆ: ಕಟ್ಟಿನ ಸಾರು, ಕಡಲೆಕಾಯಿ ಉಸುಳಿ, ಪಾಪಡ್, ಸಂಡ್ಗಿ, ಬಜ್ಜಿ ಮಾಡಿದ್ದೆ, ರೈಸ್, ಆಮೇಲೆ ಹೋಳ್ಗೆ. ಇಷ್ಟೇ ಇವತ್ತಿನ ಡಿಶ್. ಮಮ್ಮ ಚಲೋಗಿತ್ತು ಬಿಬ್ಬೆ. ಯಾರು ಮಾಡ್ಯಾರ? ಯಾರ ಮಾಡಿನ? ನನ್ನ ಹೆಸ್ರೇನು? ಏನ? ಆಶಾ. ನಿನ್ನ ಹೆಸ್ರೇನು? ಕೃಷಿಕಾ. ಹಾಯ್ ಮಾಡು.